ಅಗ್ನಿಪಥ ಅಗ್ನಿಪಥ ಈ ಡೈಲಾಗ್ ನಿಮಗೆ ಒಂದು ಫಿಲ್ಮ್ ಅಲ್ಲಿ ಬಾಲಿವುಡ್ನಲ್ಲಿರುವಂಥ ಒಂದು ಫಿಲ್ಮ್ನಲ್ಲಿ ಕೇಳಕ್ಕೆ ಬರುತ್ತೆ. ಆದರೆ ನಿಜವಾಗಿಯೂ ಕೂಡ ಅಗ್ನಿಪಥ ಇರುವಂಥದ್ದು ಮೋದಿ ಅವರೀಗ. ಇವತ್ತಿನ ಅವರು ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗ ಎಲ್ಲ ಅಳುಕುಗಳನ್ನು ಬಿಟ್ಟು ಮುಂದೆ ಮಾತನಾಡ್ತಾ ಇರೋ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇತ್ತು. ಎಲ್ಲರಿಗೂ ಕೂಡ ಉತ್ತರವನ್ನ ಕೊಡುವಂತ ಕೆಲಸವನ್ನ ಇವತ್ತು ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಸೊ ಹಾಗಿದ್ದಾಗ ಮೋದಿ ಅವರು ಆಡಿರುವಂತ ಒಂದೊಂದು ಮಾತುಗಳು ಕೂಡ ಇವತ್ತು ಹಸಿ ಗೋಡೆ ಮೇಲೆ ಕಲ್ಲನ್ನ ಹೊಡೆದು ನಿಂತಂಗಿತ್ತು. ಆದ್ರೆ ನಿಜವಾಗಿಯೂ ಕೂಡ ಅಷ್ಟು ಸುಲಭವಾಗಿದೆಯಾ ಮೋದಿ ಅವರು ಇವತ್ತು ಮಾತನಾಡಿರೋ ರೀತಿಯಲ್ಲಿನೇ ಈ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕಾರಣ ಅವ್ರ ಪಕ್ಕದಲ್ಲಿ ಕೂರಿಸಿಕೊಂಡಂತಹ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ನಂಬಿಕೆಯಸ್ತರಲ್ಲ ಅನ್ನುವಂಥದ್ದು ಈಗಾಗಲೇ ಕಾಣಿಸುತ್ತೆ. ಚಂದ್ರಬಾಬು ನಾಯ್ಡು ಅವರು ಇರ್ಬೋದು, ಆದ್ರೆ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಬಹಳ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದರ ಜೊತೆಗೆ ಹಲವು ವಿಚಾರಗಳನ್ನ ಮಾತನಾಡಿದ್ರು. ಇದು ಕೇವಲ 5 ವರ್ಷ ಅಲ್ಲ 10 ವರ್ಷ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಇನ್ನೂ ಕಾಯ್ತಾ ಇದೆ ಇದೇ ವರ್ಷದಲ್ಲಿ ಎಲ್ಲಾದ್ರೂ ಅವಕಾಶ ಸಿಗುತ್ತಾ ಅಂತ. ಬಟ್ ಅವ್ರು ಹೇಳ್ತಾ ಇರೋದು 10 ವರ್ಷದ ಲೆಕ್ಕಾಚಾರಗಳನ್ನ ಕೊಡ್ತಾ ಇದ್ದಾರೆ. ನನ್ನ ಉದ್ದೇಶ ಈ ದೇಶವನ್ನ ಸದೃಢ ಮಾಡೋದು ಅನ್ನುವಂತ ಮಾತನಾಡ್ತಾರೆ. ಏನೆಲ್ಲ ಬೆಳವಣಿಗೆಗಳಾಗಿದೆ, ಫೈನಲಿ ಈ ಸರ್ಕಾರ ಆಗುತ್ತೋ ಇಲ್ಲೋ, INDI ಕೂಟ ರಚನೆ ಮಾಡ್ಕೊಂಡ್ಬಿಟ್ಟು ಅವರೇ ಅಧಿಕಾರ ಮಾಡ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆಗಳು ನಡೀತಾ ಇತ್ತು. ಆದರೆ ಅದು ಯಾವುದು ಕೂಡ ಆಗಿಲ್ಲ. ಸದ್ಯಕ್ಕೆ ಈಗ ರಾಷ್ಟ್ರಪತಿಗೆ ಹೋಗಿ ಹಕ್ಕು ಪ್ರತಿಪಾದಿಸಿದ್ದಾರೆ ಸರ್ಕಾರ ಮಾಡೋದಕ್ಕೆ. ಅಲ್ಲಿಗೆ NDA ಸರ್ಕಾರ ಸ್ಥಾಪಿತವಾಗುತ್ತೆ ಅನ್ನುವಂಥದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಎಷ್ಟು ವರ್ಷಗಳವರೆಗೆ ಅಥವಾ ಎಷ್ಟು ದಿನಗಳವರೆಗೆ ಅನ್ನುವಂಥ ಕ್ವಶನ್ ಮಾರ್ಕ್ ಈಗಲೂ ಕೂಡ ಹಲವರಲ್ಲಿ ಇದೆ. ಅದಕ್ಕೆ ಉತ್ತರವನ್ನ ಬಿಜೆಪಿ ವಕ್ತಾರರು ಕೊಡಬಹುದೇನೋ, ಬಟ್ ಅವ್ರು ಕೊಟ್ಟರೂ ಕೂಡ ಅವ್ರಿಗೇನು ಗೊತ್ತಿಲ್ವಲ್ಲ ಮುಂದಿನ ಕಥೆ ಏನು, ನಿತೀಶ್ ಕುಮಾರ್ ಅವರು ತೆಗೆದುಕೊಳ್ಳುವಂತ ನಿರ್ಧಾರ. ಸೊ ಕಾಂಗ್ರೆಸ್ ಏನು ಹೇಳುತ್ತೆ ಈ ವಿಚಾರದಲ್ಲಿ ಎಲ್ಲವನ್ನ ಕೂಡ ಇವತ್ತು ಚರ್ಚೆ ಮಾಡೋದು. ಮೋದಿ ಅವರಿಗೆ NDA ಜೈಕಾರವನ್ನ ಹಾಕಿದೆ. ಭಾನುವಾರದಿಂದಲೇ ಸರ್ಕಾರ ಆಗುತ್ತೆ. ಮೋದಿ ಮತ್ತೆ ಪ್ರಧಾನಿ, NDA ನಾಯಕರ ಒಗ್ಗಟ್ಟು ಪ್ರದರ್ಶನ. ಸೊ ವಿಕಾಸ ಯಾತ್ರೆ ಈಗ ಆರಂಭವಾಗ್ತಾ ಇದೆ. ನಮ್ಮದು ಬೇಷರತ್ ಬೆಂಬಲ ಅಂತ NDA ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ. ಮೋದಿ ವಿಶ್ವದ ಶಕ್ತಿಶಾಲಿ ನಾಯಕನು ಅಂತ NDA ಲೀಡರ್ಸ್ಗಳು ಹೇಳಿದ್ದಾರೆ. ಮೋದಿ ನಾಯಕತ್ವದಲ್ಲಿ ನಮಗೆ ನಂಬಿಕೆ ಇದೆ ಅನ್ನುವಂತಹ ವ್ಯಾಖ್ಯಾನವನ್ನ ಕೂಡ ಮಾಡಿದ್ದಾರೆ. ಮಿತ್ರಕೂಟಗಳ ವಿಶ್ವಾಸ ಇದೆ, ನಂಬಿಕೆ ಇದೆ ಅಂತ ಹೇಳಿ ಮೋದಿ ನೇತೃತ್ವದಲ್ಲಿನೇ NDA ವಿಕಾಸ ಯಾತ್ರೆ ಅಂತ ಶಪಥವನ್ನ ಕೂಡ ಕೈಗೊಂಡಿದ್ದಾರೆ. ಇವತ್ತು ಮೋದಿ ಅವರು ಇನ್ನೊಂದು ಮಾತನ್ನ ಕೂಡ ಹೇಳುತ್ತಾ ಇದ್ದಾರೆ. ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ, ಬಡವರನ್ನ ಅವಮಾನಿಸಿದ್ದಾರೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ನ ಕಚೇರಿಯ ಮುಂದೆ ಬಂದು ಜನ ನಿಂತ್ಕೊಳ್ತಾ ಇದ್ದಾರೆ. ಇದು ದಾರಿ ತಪ್ಪಿಸೋದಲ್ವಾ ಅಂತ ಕೇಳ್ತಾರೆ. ಉತ್ತರ ಕೊಡೋರು ಯಾರು? 1 ಲಕ್ಷ ರೂಪಾಯಿ ಕೊಡ್ತಾರಾ? ಕೊಡಕ್ಕಾಗತ್ತಾ? ಕೊಡಕ್ಕಾಗಲ್ವಾ? ಸರ್ಕಾರಕ್ಕೆ ಬಂದ್ರೆ ಅಂತ ಹೇಳಿದ್ದಾರೆ. ಸೊ ಮೋದಿಗೆ ಬೆಂಬಲ ನಮ್ಮದು, ಒಂದೇ ಧ್ಯೇಯ, NDA ನಿಷ್ಠ ಅಚಲವಾಗಿರುತ್ತೆ ಅಂತ ಹೇಳಿದ್ದಾರೆ. ಮೋದಿಯಿಂದಲೇ ದೇಶ ಬಲಿಷ್ಠ, ಮುಂದೇನೂ ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಂಬಿಕೆಯನ್ನ NDA ಒಕ್ಕೂಟ ಇಟ್ಟಿದೆ. ಆರಂಭದಲ್ಲಿರುವಂತಹ ಒಗ್ಗಟ್ಟು 5 ವರ್ಷನೂ ಮುಂದುವರಿಯುತ್ತಾ ಇದೇ ಈಗ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ. NDA ಸಿದ್ಧಾಂತವನ್ನ ಒಕ್ಕೂಟದ ನಾಯಕರು ಉಳಿಸಿಕೊಳ್ತಾರಾ ಅಂತ. ಆ ಸಿದ್ಧಾಂತಗಳು ಆವಾಗ ಬರುವಂತಹ ಕೆಲವೊಂದಿಷ್ಟು ನಿರ್ಣಯಗಳು, ಆ ನಿರ್ಣಯಗಳಿಗೆ ಬದ್ಧರಾಗಿರ್ತಾರ, ಆ ನಿರ್ಣಯಗಳಿಂದ ಬೇಸರವಾಗುತ್ತಾ? ಅದು ಎಲ್ಲಿಂದ ಗೊತ್ತಾಗುತ್ತೆ ಅಂತಂದ್ರೆ ಸಂಪುಟ ರಚನೆಯಿಂದಲೇ ಗೊತ್ತಾಗುತ್ತೆ. ಸಂಪುಟದಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ಅಸಮಾಧಾನಗಳು ಹುಟ್ಕೊಳ್ಳುವಂಥದ್ದು, ಅದನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡ್ಬಿಟ್ರು ಮೋದಿ ಅವರು. ಮಾಧ್ಯಮಗಳೆಲ್ಲ ಬರ್ತಾ ಇದೆ, ಇವ್ರಿಗೆಲ್ಲ ಯಾರು ಹೇಳ್ತಾರೆ ಕ್ಯಾಬಿನೆಟ್, ಅವ್ರು ಅಷ್ಟು ಕೇಳ್ತಾ ಇದ್ದಾರೆ, ಇಷ್ಟು ಕೇಳ್ತಾ ಇದ್ದಾರೆ, ನಾಳೆ ಇವ್ರು ಕ್ಯಾಬಿನೆಟ್ನೂ ರಚನೆ ಮಾಡಿಬಿಡ್ತಾರೇನೋ ಇವರೇ, ಅದನ್ನೇನು ತಳ್ಳಿ ಹಾಕೋಂಗಿಲ್ಲ ಅಂತ ಹೇಳ್ತಾರೆ ಇವತ್ತವರು. ಇರಬಹುದೇನೋ, ಇರಬಹುದು, ಇಲ್ಲ ಅಂತ ಅಲ್ಲ. ಸೊ ಇವತ್ತಿನ ಎಲ್ಲ ಬೆಳವಣಿಗೆಗಳು ಏನು ಮಾತನಾಡಿದ್ರು ಇವತ್ತು ನೋಡೋಣ. नरेंद्र मोदी जी को भारत के प्रधानमंत्री पद के लिए समर्थन देती है। आज ये बहुत ही खुशी की बात है। 10 साल से ये प्रधानमंत्री हैं और फिर प्रधानमंत्री होने जा रहे हैं, और इन्होंने पूरे देश की सेवा की। अब पूरा भरोसा है कि जो कुछ भी बचा है अगली बार ये सब पूरा कर देंगे। India is growing at the highest growth rate for the last 10 years. It will continue another
10, 20 years or 30 years, 40 years. India is having some advantages. One is information technology. We have first more advantage we have taken. Demographic dividend, that is more youngsters. It has created excellent advantage for Indians to move abroad also. For everything, in ancient times also, we had all resources, but recently we are moving very aggressively. The reason is very clear. Already Rajnath Singh ji, Amit Shah ji, Nadda ji expressed their views, the contribution given to this country from last 10 years from Honorable Narendra Modi ji. On behalf of my party, I support Shri Narendra Modi ji as the leader of NDA Parliamentary Board. Thank you very much. Prime Minister Shri Narendra Modi ji, my heartfelt wishes on behalf of Janasena, and I'm fortunate and grateful for giving this opportunity to be here. It started in 2014 in the same place. And Honorable Chandrababu Naidu ji said, we're going to see Modi ji to rule this country for 15 years, and it's happening, sir. Chandrababu ji, your prophecy came true. Modi ji, you truly inspired the nation. ಸೊ ಇಷ್ಟು ಕೂಡ ಬೆಂಬಲ ಕೊಟ್ಟಿರುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ದೀರಿ ನೀವು. ಈಗ ಅದಾದ ನಂತರ ಪ್ರಧಾನಿಗಳು ಮಾತನಾಡ್ತಾರೆ, 5 ವರ್ಷ ಅಲ್ಲ, ಇದು 10 ವರ್ಷ ಅಂತ ಹೇಳಿ. ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವರು ಕೇಳ್ತಾರೆ, 5-10 ವರ್ಷ ಅಲ್ಲ, 20-30 ವರ್ಷದವರೆಗೂ ಕೂಡ ಇದು ಹಿಂಗೆ ಸಾಗುತ್ತೆ ಅಂತೇಳಿ. ವಿಶ್ವಾಸಗಳಿರಬಹುದು, ಇನ್ನೂ 10 ವರ್ಷ ಇರ್ಬೋದು, ಇನ್ನು 20 ವರ್ಷ ಇರ್ಬೋದು, ಇನ್ನು 30 ವರ್ಷನೇ ಇರ್ಬೋದು. ಆ ವಿಶ್ವಾಸಗಳು ಹಾಗೆ ಮುಂದುವರಿಯುತ್ತೆ. ಸೊ 30 ವರ್ಷಗಳಿಂದಲೂ ಕೂಡ ಸೇರಿರುವಂಥ ಆರ್ಗ್ಯಾನಿಕ್ ಮೈತ್ರಿ ನಮ್ಮದು. ಎನ್ ಅಂತಂದ್ರೆ ನ್ಯೂ ಇಂಡಿಯಾ, ಡಿ ಅಂತಂದ್ರೆ ಡೆವಲಪ್ಡ್ ಇಂಡಿಯಾ, ಎ ಅಂತಂದ್ರೆ ಆಸ್ಪಿರೇಷನ್ ಇಂಡಿಯಾ ಅನ್ನುವಂಥ ವ್ಯಾಖ್ಯಾನವನ್ನ ಇವತ್ತು ಮೋದಿ ಅವರು ಮಾಡಿದರು. ನಾವು ಸೋತಿಲ್ಲ, ನಮ್ಮನ್ನ ಸೋಲಿಸಿಲ್ಲ ಅಂತ ಮೋದಿಯವರು ವಾಗ್ಯುದ್ಧವನ್ನ ಮಾಡಿದರು. EVM ಸತ್ತಿದೆಯಾ, ಬದುಕಿದೆಯಾ? ಇಂಡಿ ಮೈತ್ರಿಕೂಟಕ್ಕೆ ಮೋದಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಕಾರಣ ಹಿಂದೆ ಹಲವು ಬಾರಿ ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. EVM ವಿಚಾರದಲ್ಲಿ ಏನು ಸವಾಲುಗಳಿರ್ತಾ ಇತ್ತು, ಅನುಮಾನಗಳಿತ್ತು, ಆ ವಿಚಾರದಲ್ಲಿ ಇವತ್ತು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ನೋಡ್ಬಿಡೋಣ. NDA, न्यू इंडिया, डेवलप इंडिया, एस्पिरेशनल इंडिया, इसी सपने और संकल्पों को पूरा करना, ये हम सबका संकल्प भी है, कमिटमेंट भी है, और हमारे पास रोड मैप भी है. 10 वर्ष हमने काम किया है, वो तो ट्रेलर है, और वो मेरा चुनावी वाक्य नहीं था, ये मेरा कमिटमेंट है. हमें और तेजी से, और विस्तार से, और तेज गति से देश के आकांक्षाओं को पूर्ण करने में रत्ती भर भी विलंब नहीं करना है. जनता जनार्दन चाहती है हम पहले से ज्यादा डिलीवर करें. जनता चाहती है कि हम खुद ही हमारे पुराने रिकॉर्ड तोड़े. अगले 10 साल में गुड गवर्नेंस, विकास, नागरिकों के जीवन में क्वालिटी ऑफ लाइफ, मध्यम वर्ग, उच्च मध्यम वर्ग, सरकार की दखल जितनी कम हो उतनी लोकतंत्र की मजबूती है. विकास का नया अध्याय लिखेंगे और सब मिलकर के विकसित भारत के सपने को साकार करके रहेंगे. सदन में किसी भी दल का कोई भी जनप्रतिनिधि होगा, मेरे लिए सब बराबर है. चाहे वो लोकसभा हो या राज्यसभा, हमारे लिए सब बराबर है. सबको गले लगाने में हमें कभी कोई कमी नहीं रखी है. ಸೊ ಎಲ್ಲದಕ್ಕಿಂತಲೂ ಇದೆಲ್ಲವೂ ಕೂಡ ಅಲ್ಲ, ಅವರವರ ಅಭಿಪ್ರಾಯಗಳನ್ನು, ಅವರವರ ಆಸೆಗಳನ್ನು, ಅವರ ಯೋಚನೆಗಳನ್ನು, ಅವರ ದೂರದ ಆಲೋಚನೆಗಳನ್ನೆಲ್ಲವೂ ಕೂಡ ಹೇಳ್ಕೊಳ್ಬೋದು. ಅದರಲ್ಲಿ ಯಾವ ಸಮಸ್ಯೆಗಳು ಕೂಡ ಇಲ್ಲ. ಆದರೆ ನಿಜವಾದ ಸಮಸ್ಯೆ ಇರೋದು ಇಲ್ಲಿ ಸಚಿವ ಸ್ಥಾನ ಕೊಡೋದರಲ್ಲಿ, ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿ ತರೋದರಲ್ಲಿ, ಅಲ್ಲಿ ನಿಜವಾದಂಥ ಸಮಸ್ಯೆಗಳಿರೋದು. ನಾಡಿದ್ದು ಮೋದಿ ಅವರ ಪ್ರಮಾಣ ವಚನ, ಪ್ರಬಲ ಖಾತೆಗೆ ಮಿತ್ರರು ಬಿಗಿಪಟ್ಟು ಹಿಡ್ಕೊಂಡಿದ್ದಾರೆ ಅನ್ನೋದು. ಖಾತೆ ಹಂಚಿಕೆ ಪ್ರಬಲ ಬೇಡಿಕೆ ಸರಿದೂಗಿಸ್ತಾರ ಮೋದಿಯವರು. ಮೋದಿಯವರು ಇವತ್ತೇನೇ ಹೇಳಿರ್ಬೋದು, ಹಂಗೆ ನಡೆಯಲ್ಲ, ಖಾತೆಗಳ ವಿಚಾರದಲ್ಲಿ ಮಾಧ್ಯಮಗಳ ಬರೋ ರೀತಿಯಲ್ಲೆಲ್ಲ ಆಗಲ್ಲ ಅಂತ ಹೇಳಿ. ಬಟ್ ಸವಾಲಿದೆ ಇದೆ. ಅಗ್ನಿವೀರ್ ವಿಶೇಷ ಸ್ಥಾನಮಾನ, ಮುಸ್ಲಿಂ ರಿಸರ್ವೇಷನ್, ಈ ಎಲ್ಲ ಬೇಡಿಕೆಗಳು ಮುಂದೆ ಬರ್ತಾ ಇದೆ. ಸೊ ಸಮ್ಮಿಶ್ರ ಸರ್ಕಾರವಾದರೂ ಕೂಡ ರಾಜಿ ಇಲ್ಲ ಅಂತ ಮಿತ್ರರಿಗೆ ಮೋದಿಯವರು ಲಕ್ಷ್ಮಣ ರೇಖೆ ಹಾಕ್ತಾರ.
ಗೊತ್ತಿಲ್ಲ ಮೋದಿ ನೇತೃತ್ವದಲ್ಲಿ 5 ವರ್ಷ ಸುದೀರ್ಘ ಆಡಳಿತ ಸಂತಸ ಇರುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಸೊ ಮೋದಿಯವರು ಹೇಳಿದ್ದೇನು ಹಾಗಿದ್ದಾಗ NDA ಮೋಸ್ಟ್ ಸಕ್ಸಸ್ಫುಲ್ ಮೈತ್ರಿಕೂಟ ಈಗ ಇದೆ, ಮುಂದೆಯೂ ಕೂಡ ಇರಲಿದೆ ಅನ್ನುವಂಥದ್ದನ್ನು ಅವರು ಹೇಳುತ್ತಾ ಇದ್ದಾರೆ. ಎನ್ ಅಂತಂದರೆ ನ್ಯೂ ಇಂಡಿಯಾ, ಡಿ ಅಂದರೆ ಡೆವಲಪ್ಡ್ ಇಂಡಿಯಾ, ಎ ಅಂದರೆ ಆಸ್ಪಿರೇಷನ್ ಇಂಡಿಯಾ. 10 ವರ್ಷ ಬರೀ ಟ್ರಯಲ್ ಅಷ್ಟೇ ಇದು. ಮುಂದೆ ದೇಶ ಇನ್ನಷ್ಟು ಶಕ್ತಿಶಾಲಿ ಆಗಲಿದೆ ಅನ್ನುವಂಥದ್ದನ್ನು ಮೋದಿಯವರು ಇವತ್ತು ಹೇಳಿರೋದು.